ಮಿಥುನ ರಾಶಿ ಬುದ್ಧಿವಂತಿಕೆ, ಸಂವಹನ ಮತ್ತು ಜೀವನದ ತತ್ವಾತ್ಮಕ ವಿಶ್ಲೇಷಣೆ. ಮಿಥುನ ರಾಶಿ ಜ್ಯೋತಿಷ್ಯ ಶಾಸ್ತ್ರದ 3ನೇ ರಾಶಿಯಾಗಿದ್ದು, ಇದು ಬುದ್ಧಿವಂತಿಕೆ, ಸಂವಹನ, ಚಾತುರ್ಯ ಮತ್ತು ಚಲನೆಯ ಸಂಕೇತವಾಗಿದೆ. ಈ ರಾಶಿಯ ಅಧಿಪತಿ ಗ್ರಹ ಬುಧ ಮರ್ಕ್ಯುರಿ ಆಗಿದ್ದು, ಇದು ಬುದ್ಧಿಶಕ್ತಿ, ತರ್ಕಶಕ್ತಿ, ಭಾಷಾ ಸಾಮರ್ಥ್ಯ ಮತ್ತು ವಿಶ್ಲೇಷಣೆಯ ಪ್ರತೀಕವಾಗಿದೆ. ಆದ್ದರಿಂದ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಚುರುಕು ಮನಸ್ಸಿನವರು, ಚತುರರು ಮತ್ತು ಸಂವಹನದಲ್ಲಿ ಪರಿಣಿತರು. ಮಿಥುನ ರಾಶಿಯವರ ಜೀವನವನ್ನು ಗಮನಿಸಿದಾಗ ಅವರು ಯಾವಾಗಲೂ ಹೊಸ ವಿಚಾರಗಳನ್ನು ತಿಳಿಯಲು ಬಯಸುವವರು, ಜನರೊಂದಿಗೆ ಮಾತನಾಡಲು ಇಷ್ಟಪಡುವವರು ಮತ್ತು ವಿಭಿನ್ನ ಅನುಭವಗಳನ್ನು ಹುಡುಕುವವರು ಎಂಬುದು ಸ್ಪಷ್ಟವಾಗುತ್ತದೆ. ಇವರಿಗೆ ಜೀವನ ಎಂದರೆ ನಿರಂತರ ಚಲನೆಯ ಮತ್ತು ತಿಳುವಳಿಕೆಯ ಪಯಣವಾಗಿದೆ. ಮಿಥುನ ರಾಶಿಯ ಮೂಲ ಸ್ವಭಾವ ಮತ್ತು ವ್ಯಕ್ತಿತ್ವ. ಮಿಥುನ ರಾಶಿಯವರ ವ್ಯಕ್ತಿತ್ವದಲ್ಲಿ ಚುರುಕುತನ ಮತ್ತು ಬುದ್ಧಿವಂತಿಕೆ ಪ್ರಮುಖ ಅಂಶಗಳಾಗಿವೆ. ಇವರ ಮನಸ್ಸು ಯಾವಾಗಲೂ ಚಲನೆಯಲ್ಲಿರುತ್ತದೆ. ಒಂದೇ ವಿಷಯದಲ್ಲಿ ಹೆಚ್ಚು ಸಮಯ ಕಳೆಯುವುದು ಇವರಿಗೆ ಕಷ್ಟ. ಇವರು ಬಹುಮುಖ ಪ್ರತಿಭೆಯನ್ನು ಹೊಂದಿರುವವರು. ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ಮಾಡುವ ಸಾಮರ್ಥ್ಯ ಇವರಲ್ಲಿದೆ. ಮಿಥುನ ರಾಶಿಯವರ ಪ್ರಮುಖ ಗುಣಗಳು: ಬುದ್ಧಿವಂತಿಕೆ ಮತ್ತು ಚಾತುರ್ಯ, ಸಂವಹನ ಕೌಶಲ್ಯ, ಹೊಂದಿಕೊಳ್ಳುವ ಗುಣ, ಹೊಸ ವಿಚಾರಗಳ ಮೇಲಿನ ಆಸಕ್ತಿ. ಇವರಲ್ಲಿರುವ ಕೆಲವು ದುರ್ಬಲತೆಗಳು: ಅಸ್ಥಿರತೆ, ನಿರ್ಧಾರದಲ್ಲಿ ಗೊಂದಲ, ಏಕಾಗ್ರತೆಯ ಕೊರತೆ. ಈ ಗುಣಗಳು ಕೆಲವೊಮ್ಮೆ ಅವರ ಜೀವನದಲ್ಲಿ ಗೊಂದಲವನ್ನು ಉಂಟು ಮಾಡಬಹುದು. ಮನೋವೈಜ್ಞಾನಿಕ ದೃಷ್ಟಿಕೋನ. ಮಿಥುನ ರಾಶಿಯವರು ಮನೋವೈಜ್ಞಾನಿಕವಾಗಿ ಅತ್ಯಂತ ಚುರುಕು ಮನಸ್ಸಿನವರು. ಇವರಿಗೆ ಹೊಸ ವಿಷಯಗಳನ್ನು ತಿಳಿಯಲು ತುಂಬಾ ಕಷ್ಟ. ಇವರು ಸಾಮಾನ್ಯವಾಗಿ ಡ್ಯುಯಲ್ ನೇಚರ್ ಹೊಂದಿರುತ್ತಾರೆ, ಅಂದರೆ ಅವರ ಮನಸ್ಸು 2 ದಿಕ್ಕುಗಳಲ್ಲಿ ಯೋಚಿಸಬಹುದು. ಇದು ಅವರಿಗೆ ವಿವಿಧ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆದರೆ ಇದೇ ಗುಣ ಕೆಲವು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲವನ್ನು ಉಂಟು ಮಾಡಬಹುದು. ಉದ್ಯೋಗ ಮತ್ತು ವೃತ್ತಿ ಜೀವನದ ತತ್ವಾತ್ಮಕ ವಿಶ್ಲೇಷಣೆ. ಮಿಥುನ ರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಚುರುಕುತನ ಮತ್ತು ಸಂವಹನವನ್ನು ಬಳಸುತ್ತಾರೆ. ಇವರು ಒಂದೇ ರೀತಿಯ ಕೆಲಸಕ್ಕಿಂತ ವಿಭಿನ್ನ ಕೆಲಸಗಳನ್ನು ಇಷ್ಟಪಡುತ್ತಾರೆ. ಅವರಿಗೆ ಸೂಕ್ತವಾದ ಕ್ಷೇತ್ರಗಳು: ಮಾಧ್ಯಮ ಮತ್ತು ಪತ್ರಿಕೋದ್ಯಮ, ಬರವಣಿಗೆ ಮತ್ತು ಕಂಟೆಂಟ್ ಕ್ರಿಯೇಷನ್, ಮಾರ್ಕೆಟಿಂಗ್ ಮತ್ತು ಸೇಲ್ಸ್, ಶಿಕ್ಷಣ. ಇವರು ಹಣವನ್ನು ಗಳಿಸುವಲ್ಲಿ ಚತುರರು, ಆದರೆ ಕೆಲವೊಮ್ಮೆ ಖರ್ಚು ಮಾಡುವುದರಲ್ಲಿ ನಿಯಂತ್ರಣ ಇರದು. ಪ್ರೀತಿ ಸಂಬಂಧಗಳು ಮತ್ತು ವಿವಾಹ ಜೀವನ. ಮಿಥುನ ರಾಶಿಯವರು ಪ್ರೀತಿಯಲ್ಲಿ ಚುರುಕು ಮತ್ತು ಮನರಂಜನೆಯ ಸ್ವಭಾವ ಹೊಂದಿರುತ್ತಾರೆ. ಇವರಿಗೆ ಸಂಬಂಧಗಳಲ್ಲಿ ಸಂವಹನ ಮುಖ್ಯ. ಇವರು ತಮ್ಮ ಸಂಗಾತಿಯೊಂದಿಗೆ ಮಾತನಾಡಲು, ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ. ಸಂಬಂಧಗಳಲ್ಲಿ ಇವರಿಗೆ ಮುಖ್ಯವಾದ ಅಂಶಗಳು ಸಂವಹನ, ಸ್ನೇಹ, ಸ್ವಾತಂತ್ರ್ಯ. ಆದರೆ ಕೆಲವೊಮ್ಮೆ ಅವರು ಅಸ್ಥಿರತೆ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಕುಟುಂಬ ಜೀವನ ವಿಶ್ಲೇಷಣೆ. ಮಿಥುನ ರಾಶಿಯವರು ತಮ್ಮ ಕುಟುಂಬದೊಂದಿಗೆ ಉತ್ತಮ ಸಂವಹನವನ್ನು ಕಾಯ್ದುಕೊಳ್ಳುತ್ತಾರೆ. ಅವರು ಕುಟುಂಬದಲ್ಲಿ ಹಾಸ್ಯ ಮತ್ತು ಸಂತೋಷವನ್ನು ತರುತ್ತಾರೆ. ಆದರೆ ಕೆಲವೊಮ್ಮೆ ಅವರ ಗಮನ ಬೇರೆ ಕಡೆ ಹೋಗುವುದರಿಂದ ಕುಟುಂಬದ ವಿಷಯದಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳುವುದು ಆಗದೆ ಹೋಗಬಹುದು. ಆರೋಗ್ಯ ಮತ್ತು ಜೀವನ ಶೈಲಿ. ಮಿಥುನ ರಾಶಿಯವರು ಸಾಮಾನ್ಯವಾಗಿ ಚುರುಕು ಮತ್ತು ಚಟುವಟಿಕೆಯುಳ್ಳವರು, ಆದರೆ ಹೆಚ್ಚು ಯೋಚನೆ ಮತ್ತು ಚಿಂತೆಯಿಂದ ಸಮಸ್ಯೆಗಳು ಉಂಟಾಗಬಹುದು. ಸಾಮಾನ್ಯ ಸಮಸ್ಯೆಗಳು: ಮಾನಸಿಕ ಒತ್ತಡ, ನಿದ್ರಾಹೀನತೆ, ನರ ಸಂಬಂಧಿತ ಸಮಸ್ಯೆಗಳು. ಧ್ಯಾನ ಮತ್ತು ವಿಶ್ರಾಂತಿ ಇವರಿಗೆ ಸಹಾಯಕ. ಅದೃಷ್ಟ ಅಂಶಗಳು. ಮಿಥುನ ರಾಶಿಯವರಿಗೆ ಕೆಲವು ಅದೃಷ್ಟ ಅಂಶಗಳಿವೆ. ಅದೃಷ್ಟ ಸಂಖ್ಯೆ 5, 14, 23. ಅದೃಷ್ಟ ದಿನ ಬುಧವಾರ. ಅದೃಷ್ಟ ಬಣ್ಣ ಹಸಿರು. ಜೀವನದ ಸವಾಲುಗಳು ಮತ್ತು ಪಾಠಗಳು. ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ಏಕಾಗ್ರತೆ ಮತ್ತು ಸ್ಥಿರತೆಯನ್ನು ಸಾಧಿಸುವಲ್ಲಿ ಸವಾಲುಗಳನ್ನು ಎದುರಿಸುತ್ತಾರೆ. ಅವರ ಪ್ರಮುಖ ಸವಾಲುಗಳು: ಗಮನ ಕೇಂದ್ರೀಕರಿಸುವುದು, ನಿರ್ಧಾರ ತೆಗೆದುಕೊಳ್ಳುವುದು, ಸ್ಥಿರತೆ. ಯಶಸ್ಸಿನ ಮಾರ್ಗ. ಮಿಥುನ ರಾಶಿಯವರು ತಮ್ಮ ಬುದ್ಧಿವಂತಿಕೆ ಮತ್ತು ಸಂವಹನವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಅವರು ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು. ಯಶಸ್ಸಿಗೆ ಅಗತ್ಯವಾದ ಅಂಶಗಳು: ಏಕಾಗ್ರತೆ, ಶಿಸ್ತು, ಸಮತೋಲನ. ಮಿಥುನ ರಾಶಿಯ ಆಳವಾದ ತತ್ವ. ಮಿಥುನ ರಾಶಿಯ ತತ್ವವನ್ನು ಅರ್ಥ ಮಾಡಿಕೊಳ್ಳಲು ನಾವು ಸಂವಹನ ಮತ್ತು ಚಿಂತನೆ ಎಂಬ ಅಂಶಗಳನ್ನು ಗಮನಿಸಬೇಕು. ಮಿಥುನ ರಾಶಿಯ ಜೀವನ ದಾರ್ಶನಿಕ ಅರ್ಥ. ಮಿಥುನ ರಾಶಿಯವರು ನಮಗೆ ತಿಳುವಳಿಕೆ, ಸಂವಹನ ಮತ್ತು ಹೊಂದಿಕೊಳ್ಳುವಿಕೆಯ ಮಹತ್ವವನ್ನು ಕಲಿಸುತ್ತಾರೆ. ಮಿಥುನ ರಾಶಿ ಒಂದು ಬುದ್ಧಿವಂತ ಮತ್ತು ಚುರುಕು ರಾಶಿಯಾಗಿದ್ದು,
ಇವರಲ್ಲಿ ಸಂವಹನ ಮತ್ತು ಚಾತುರ್ಯ ಪ್ರಮುಖ ಗುಣಗಳಾಗಿವೆ. ಅವರು ಜೀವನದಲ್ಲಿ ಹೊಸ ವಿಚಾರಗಳನ್ನು ಹುಡುಕುವವರು. ತಮ್ಮ ದುರ್ಬಲತೆಗಳನ್ನು ನಿಯಂತ್ರಿಸಿದರೆ ಅವರು ಜೀವನದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಬಹುದು. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.